ಮೊದಲಿಗೆ ನಿಮಗೆಲ್ಲ ಗೊತ್ತಿರುವಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ದೇ ಡೋಂಟ್ ಕಮ್ ಆನ್ ಟೈಮ್. ನೋಡಿ, ದೇ ಡೋಂಟ್ ಕಮ್ ಆನ್ ಟೈಮ್ ಅಂತ ಇಲ್ಲಿ ಡೋಂಟ್ ಅಂತ ನೆಗೆಟಿವ್ ಇದೆ. ಅವಾಗ ಇಲ್ಲಿ ನಾಟ್ ಅಂತ ಬರೋದಿಲ್ಲ. ಅವಾಗ ಏನು ಬರುತ್ತೆ? ಡೂ ಅಂತ, ಡೋಂಟ್ ಇರೋದ್ರಿಂದ ಡೂ ಬರುತ್ತೆ. ಅದಕ್ಕೆ ಡೂ ದೇ ಅಂತ ಬರುತ್ತೆ. ನೋಡಿ, ನೆಗೆಟಿವ್ ಇದ್ರೆ ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ಇದ್ರೆ ನೆಗೆಟಿವ್ ಬರುತ್ತೆ. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ನೋಡಿ, ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಾಲ್. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ ನೋಡಿ, ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗೋದ್ರೆ, ಪ್ರಿನ್ಸಿಪಾಲ್ ಯಾವಾಗ ಬರ್ತಾ ಇದ್ದಾರೆ ಅಂತ ಕೇಳ್ತಾರೆ ಅಂದಮೇಲೆ ಇದು ಲ್ಯಾಂಗ್ವೇಜ್ ಫಂಕ್ಷನ್. ಇಲ್ಲಿ ಏನಿದೆ? ಎನ್ಕ್ವೈರಿಂಗ್ ಐತಿ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾವಾಗ ಬರ್ತಾರಾ ಅಂತ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಇಲ್ಲಿ ಅಪ್ರೋಪ್ರಿಯೇಟ್ ವರ್ಡ್ ಯಾವುದು? ಸಾರಿ, ಐ ಹ್ಯಾಡ್ ಗಾನ್ ಟು ಮೈಸೂರ್, ಅದರ್ವೈಸ್ ಐ ಮಿಸ್ಡ್ ಇಟ್. ಇಲ್ಲಿ ಏನು ಬರುತ್ತೆ? ಐ ವುಡಂಟ್ ಹ್ಯಾವ್ ಮಿಸ್ಡ್ ಇಟ್. ಇಲ್ಲಾಂದ್ರೆ ನನಗೆ ತಪ್ತಾ ಇರಲಿಲ್ಲ. ವುಡಂಟ್ ಹ್ಯಾವ್ ಮಿಸ್ಡ್ ಇಟ್. ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ. ದೇ ಆರ್ ಕನ್ಸ್ಟ್ರಕ್ಟಿಂಗ್ ನ್ಯೂ ಹೌಸಸ್. ನೋಡಿ, ಈ ಒಂದು ಸೆಂಟೆನ್ಸ್ಗೆ ನಾವು ಪ್ಯಾಸಿವ್ ಫಾರ್ಮನ್ನು ಹುಡುಕಬೇಕು. ಪ್ಯಾಸಿವ್ ಫಾರ್ಮ್ ಯಾವುದು ಅಂತ ನಾವು ಹುಡುಕಬೇಕು. ಇಲ್ಲಿ ನೋಡಿ, ದೇ ಆರ್ ಕನ್ಸ್ಟ್ರಕ್ಟಿಂಗ್ ನ್ಯೂ ಹೌಸಸ್ ಅಂತ ಇದೆ. ಈಗ ಕರೆಕ್ಟ್ ಯಾವುದು? ನ್ಯೂ ಹೌಸಸ್ ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ದೆಮ್. ನೋಡಿ, ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ದೆಮ್. ಇಲ್ಲಿ ಬೈ ದೆಮ್ ಅಂತ ಎಲ್ಲ ಕಡೆ ಇದೆ, ಆದರೆ ಆರ್ ಬೀಯಿಂಗ್ ಅನ್ನೋದನ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಇನ್ನು ಡೂ ಆಸ್ ಡೈರೆಕ್ಟೆಡ್. ನೋಡಿ, ಸೆಕೆಂಡ್ ನಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಾಬಲ್. ನೋಡಿ, ಟ್ರೂ ಅನ್ನೋದು ಒಂದೇ ಸಿಲಾಬಲ್ ನಲ್ಲಿ ಮುಗಿದ್ ಬಿಡ್ತದೆ. ಇಲ್ಲಿ ನೋಡಿ, ಎಕ್ಸ್ಪೆರಿಮೆಂಟ್, ಕೇರ್ಫುಲ್, ಕ್ಯಾಲಿಗ್ರಾಫಿ. ನೋಡಿ, ಇವೆಲ್ಲ ಒಂದಕ್ಕಿಂತ ಹೆಚ್ಚಿಗೆ ಸಿಲಾಬಲ್ ಇದೆ ಅಂತ ನಿಮ್ಗೆ ಮಾತಿನಲ್ಲೇ ಗೊತ್ತಾಗುತ್ತೆ. ಟ್ರೂ ಅನ್ನೋದು ಒಮ್ಮೆ ಮುಗಿದೋಗುತ್ತೆ, ಇದು ಒನ್ ಸಿಲಾಬಲ್. ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ಇಟ್ಸ್ ಅ ಕಲೋಕೇಟಿವ್ ವರ್ಡ್ ಇನ್ ದ ಕಾಲಮ್ ಬಿ. ಸೆಲ್ಫ್ ಅನ್ನುವಲ್ಲಿ ಯಾವುದು ನಮ್ಗೆ ಹೊಂದಾಣಿಕೆ ಆಗುತ್ತೆ? ಸೆಲ್ಫ್ ಡಿಸಿಪ್ಲೈನ್. ನೋಡಿ, ಸೆಲ್ಫ್ ವಿಲ್ಲಿಂಗ್, ಸೆಲ್ಫ್ ಅಥಾರಿಟಿ, ಸೆಲ್ಫ್ ನೇಚರ್. ಯಾವುದು? ಸೆಲ್ಫ್ ಡಿಸಿಪ್ಲೈನ್ ಅಂತ ಅನ್ನೋದು ಹೊಂದಾಣಿಕೆ ಆಗುತ್ತೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ರಾಜ್ ಈಸ್ ವೆರಿ ಅಡ್ವೆಂಚರಸ್. ಅಡ್ವೆಂಚರಸ್ ಅನ್ನೋದು ವಿಶೇಷಣ, ಅಡ್ಜೆಕ್ಟಿವ್. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನೋಡಿ, ಕರೆಕ್ಟ್ ಆರ್ಟಿಕಲ್ ದ ಅನ್ನೋದು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ನೋಡಿ, ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಫಾರ್ 3 years. ಫಾರ್ ಅನ್ನೋದು ಇಲ್ಲಿ ಕರೆಕ್ಟ್ ಆದ ಒಂದು ಪ್ರಿಪೋಸಿಷನ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ದ ವೆದರ್ ವಾಸ್ ಪ್ಲೀಸೆಂಟ್ ಬಟ್ ವಿ ಡಿಡಂಟ್ ಹ್ಯಾವ್ ದ ಎನರ್ಜಿ ಟು ಟ್ರೆಕ್. ಬಟ್ ಆದರೆ ಅಂತ ಅನ್ನೋದು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಸ್ಟೂಡೆಂಟ್ಸ್. ಸ್ಟ್ಯಾಂಡ್ ಅಂತಿದ್ದದ್ದು ಏನಾಗ್ತದೆ? ಸ್ಟುಡ್. ಸ್ಟುಡ್ ಅಪ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್. ಎದ್ರು ಅಂತ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಕೊಲಂಬಸ್ ಕಮಾಂಡೆಡ್ ದ dash of his crew. Loyalty of his crew. Loyalty. Use the word present as noun in the sentence. Any relevant answer. ಯಾವುದಾದ್ರೂ ಒಂದು ಆನ್ಸರ್ನು ನೀವು ಪ್ರೆಸೆಂಟ್ ಅನ್ನೋದನ್ನ ನೌನ್ ಆಗಿ ಉಪಯೋಗಿಸಿದ್ರು ಕೂಡ ನಡೆಯುತ್ತೆ. ಇದೇ ಸೆಂಟೆನ್ಸ್ ಬರಬೇಕಂತ ಏನೂ ಇಲ್ಲ. ಅಟ್ ಪ್ರೆಸೆಂಟ್ ವೆದರ್ ಇಸ್ ಗುಡ್ ಅಂತ ಹೇಳ್ಬೋದು. ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ನೋ ಅದರ್ ಸಿಟಿ ಈಸ್ ಆಸ್ ಕ್ಲೀನ್ ಆಸ್ ಮೈಸೂರ್. ನೋಡಿ, ಇಲ್ಲಿ ಸೂಪರ್ಲೇಟಿವ್ ಏನ್ ಮಾಡಬೇಕು? ಕ್ಲೀನ್ ಅನ್ನೋದನ್ನ ಕ್ಲೀನೆಸ್ಟ್. ಮೈಸೂರ್ ಇಸ್ ದ ಕ್ಲೀನೆಸ್ಟ್ ಸಿಟಿ. ಸೂಪರ್ಲೇಟಿವ್. ಕ್ಲೀನ್, ಕ್ಲೀನರ್, ಕ್ಲೀನೆಸ್ಟ್. ಇಲ್ಲಿ ಸೂಪರ್ಲೇಟಿವ್ ಕೇರಿಂದ ಕ್ಲೀನೆಸ್ಟ್ ಅಂತ ಬರುತ್ತೆ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್ ಅನ್ನೋದನ್ನ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ದಟ್ ಶಿ ವಾಸ್ ಗೋಯಿಂಗ್ ಟು ಹರ್ ಆಂಟ್ಸ್ ಹೌಸ್ ಅನ್ನೋದು ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. ಇನ್ನು ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್. ಇದು ಆನ್ಸರ್ ಬರಬೇಕು ನಾವು ಕ್ವಶನ್ ಮಾಡಿದಾಗ. ಹಿ ವೆಂಟ್ ಟು ದ ಬ್ಯಾಂಕ್ ಟು ಡಿಪಾಸಿಟ್ ಮನಿ. ವೈ ಡಿಡ್ ಹಿ ಗೋ ಟು ದ ಬ್ಯಾಂಕ್? ಬ್ಯಾಂಕಿಗೆ ಯಾಕೆ ಹೋದ ಅಂದಾಗ ಟು ಡಿಪಾಸಿಟ್ ಮನಿ ಡಿಪಾಸಿಟ್ ಮಾಡಲಿಕ್ಕೆ ಅಂತ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಎಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ನೋಡಿ, ಯಾವಾಗಿದ್ರು 17th ಕ್ವಶನ್ ಎರರ್ ಕಂಡುಹಿಡಿಯೋದಿರುತ್ತೆ. ಅಡ್ವರ್ಬ್ ಫಾರ್ಮ್ ಟು ಬಿ ಯೂಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ನೋಡಿ, ಸತೀಶ್ ಕುಡಂಟ್ ಟಾಕ್ ಫ್ರೀ ಅಂತ ಇದೆ, ಫ್ರೀಲಿ ಅಂತ ಆಗಬೇಕು. ವಿತ್ ಎನಿ ಒನ್ ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್ ಎ ಸಿಂಗಲ್ ವರ್ಡ್. ಬಿಕಾಸ್ ಹಿ ವಾಸ್, ಇಲ್ಲಿ ನೋಡಿ ಹಿಯರ್ ಅಂತಿದೆ, ಕೇಳಿಸೋದು. ಹಿಯರ್ ಅಂತ ಆಗಬೇಕು, ಎ ಸಿಂಗಲ್ ವರ್ಡ್.
ಕೇಳಿಸ್ಕೊತಾ ಇಲ್ಲ ಅಂತ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 2 to 3 sentences. ವೈ ಡಿಡ್ ಸ್ವಾಮಿ ಥಿಂಕ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ನೋಡಿ 18th ಕ್ವಶನ್ ಇಂದ 4th ಇದರಲ್ಲಿ ಎಲ್ಲ ನಿಮ್ಮ ಪುಸ್ತಕದ ಇದರಿಂದ ಬರ್ತವೆ. 2-3 ವಾಕ್ಯದಲ್ಲಿ ಉತ್ತರಿಸ್ಬೇಕು ನೀವು ಪ್ರಶ್ನೋತ್ತರಗಳನ್ನ. ಸ್ವಾಮಿ ಆಲ್ವೇಸ್ ಸೆಟ್ ಬಿಸೈಡ್ ಗ್ರಾನಿ, ಎನಿ ಚೇಂಜ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಅವೇಕ್ ಆಲ್ ದ ನೈಟ್. ನೋಡಿ ಮೇನ್ ಪಾಯಿಂಟ್ಸ್ ಅಲ್ಲಿ ನೀಟಾಗಿ ಈ ರೀತಿ ಆನ್ಸರ್ ಮಾಡಬೇಕು. ಬಹಳ ದೊಡ್ಡದಾಗಿ ಬರಿಬೇಕಂತೇನಿಲ್ಲ. ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಆಸ್ ಎ ಸ್ಟೂಡೆಂಟ್. ಎಕ್ಸ್ಪ್ಲೈನ್. ನೋಡಿ ಅಂಬೇಡ್ಕರ್ ವರಾಸಿಯಸ್ ರೀಡರ್, ಬಾಟ್ ಬುಕ್ಸ್ containing daily needs. New York purchased 2000 old books. London so many books sent India 32 boxes. ನೋಡಿ ಮೇನ್ ಪಾಯಿಂಟ್ಸ್ ನ ಹೇಳಿದ್ದಾರೆ. ಯಾವುದೇ ನೀವು ಸ್ವಲ್ಪ ಪಾಯಿಂಟ್ಸ್ ಬರೆದ್ರು ಕೂಡ ನಿಮ್ಗೆ ಅಂಕಗಳು ದೊರೀತವೆ. ಹೌ ಕ್ಯಾನ್ ಯು ಸೇ ದಟ್ ಸತೀಶ್ ಫಾದರ್ ಎನ್ಕರೇಜ್ ಹಿಮ್ ಟು ಬಿಕಮ್ ಎನ್ ಆರ್ಟಿಸ್ಟ್? ನೋಡಿ ನಾನು ಕ್ವಶನ್ ಅಷ್ಟೇ ಓದ್ತಾ ಹೋಗ್ತೀನಿ, ಆನ್ಸರ್ ನೋಡ್ತಾ ಹೋಗಿ. ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ವೈ ಡಸ್ ದ ಜಾಜ್ ಪ್ಲೇಯರ್ ಫೀಲ್ಸ್ ಲೈಕ್ ಎ ಬರ್ಡ್ ವೆನ್ he plays his saxophone? How can you say that Sub Inspector Patil was a well-wisher of Mohan's family? ಇಲ್ಲೊಂದು ಆರ್ ಇದೆ ನೋಡಿ, ನಿಮಗೆ ಚಾಯ್ಸ್ ಇದೆ. ಡೂ ಯು ಥಿಂಕ್ ದ ಸ್ಟೂಡೆಂಟ್ಸ್ ಮ್ಯಾಚ್ ವಾಸ್ ಅನ್ಯೂಸ್ವಲ್? ಹೌ? ನೋಡಿ ಇದು ಮೇಲಿನ ಕ್ವಶನ್ ಆನ್ಸರು, ತೆಳಗಿಂದು ಆರ್ ಕ್ವಶನ್ ಆನ್ಸರು ತೆಳಗಡೆ ಇದೆ. ಇನ್ನು 24, ಡೂ ಯು ಥಿಂಕ್ ದ್ಯಾಟ್ ಹನೀಪ್ ವಾಸ್ ವೆರಿ ಟ್ಯಾಲೆಂಟೆಡ್? ಸಬ್ಸ್ಟ್ಯಾನ್ಸಿಯೇಟ್. ಇಲ್ಲಿ ಕೂಡ ಮತ್ತೊಂದು ಆರ್ ಇದೆ. ಹೌ ಕ್ಯಾನ್ ಯು ಸೇ ದ್ಯಾಟ್ ಡಿಕ್ಕಿ ಡೋಲ್ಮಾ ಹ್ಯಾಸ್ ಜೀಲ್ ಆ್ಯಂಡ್ ಡಿಟರ್ಮಿನೇಷನ್? ನೋಡಿ ಎರಡರಲ್ಲಿ ಒಂದನ್ನು ನೀವು ಬರೀಬೇಕು. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 5 to 6 sentences. 5th section 25th ಆನ್ಸರ್. ಹೌ ಡಿಡ್ ಬಾಲೇಶ್ವರ್ ಸೇವ್ ರೋಮಾಸ್ ಲೈಫ್? ನೋಡಿ 25th ಕ್ವಶನ್. ನಂತರ ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ ಅರ್ತ್ ಫೀಲಿಂಗ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ನೋಡಿ ಇವೇ ಕ್ವಶನ್ಗಳು ರಿಪೀಟ್ ಆಗ್ತಾ ಇರ್ತವೆ ನಿಮ್ಮ ಮೇನ್ ಎಕ್ಸಾಮ್ನಲ್ಲಿ ಕೂಡ. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ದಟ್ ಫಾಲೋ. ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿರ್ತಾರೆ, ಇದು ಆರ್ ಸಿ ಕ್ವಶನ್ 6th ಇಂದ 27th. ಐ ಡಿಡಂಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಹೂ ಇಸ್ ದ ಸ್ಪೀಕರ್? ಹೂ ವಾಸ್ ದಿಸ್ ಸೇಡ್ ಟು? ವೈ ಡಿಡ್ ದ ಸ್ಪೀಕರ್ ಸೇ ದೇ ಆರ್ ನಾಟ್ ಮೈನ್? ನೋಡಿ ಡಾನ್ ಅನ್ಸನ್ಮೋ ಟು ದ ನ್ಯಾರೇಟರ್, he felt trees belong to the children of Rio and Medio. A walk in the park might make you feel better. Who is the speaker? Refer to and speaker make this suggestion. Answer ನೋಡ್ತಾ ನೋಡಿ. Why do you take away his source of entertainment? ಎಲ್ಲ ಆನ್ಸರ್ಗಳನ್ನ ನೋಡ್ತಾ ಹೋಗಿ. ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್? ನೆಕ್ಸ್ಟ್ 7th ನಲ್ಲಿ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಒಂದು ಪ್ರೊಫೈಲ್ ಅನ್ನು ಕೊಟ್ಟಿದ್ದಾರೆ. ಒಂದು ಹೆಸರು, ಯಾವಾಗ ಹುಟ್ಟಿದ್ರು, ಅವ್ರ ಕ್ವಾಲಿಫಿಕೇಶನ್ ಏನು, ಪ್ರೊಫೆಷನ್ ಏನು, ಫ್ಯಾಮಿಲಿ ಏನು, ಹಾಬೀಸ್ ಏನು, ರೀಸನ್ ಫಾರ್ ಪಾಪ್ಯುಲಾರಿಟಿ ಇದೆಲ್ಲ ಕೊಟ್ಟಿದ್ದಾರೆ. ಇವನ್ನ ಯೂಸ್ ಮಾಡಿಕೊಂಡು ನೀವು ಒಂದು ಪ್ಯಾಸೇಜ್ ಅನ್ನು ಬರೀಬೇಕು. ಇವೆಲ್ಲ ಪಾಯಿಂಟ್ಸು ಇರಬೇಕು, ಲ್ಯಾಂಗ್ವೇಜ್ ಸ್ವಲ್ಪ ಕರೆಕ್ಟ್ ಆಗಿರಬೇಕು, ಅಂದರೆ ಆರಾಮಾಗಿ ನಿಮ್ಗೆ ಮಾರ್ಕ್ಸ್ಗಳು ಸಿಗ್ತವೆ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲೊಂದು ಇದನ್ನು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟೋರಿಯನ್ನು ಡೆವಲಪ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಇದನ್ನು ನೋಡಿಕೊಂಡು ನೀವು ಪ್ಯಾರಾಗ್ರಾಫನ್ನು ಇದನ್ನು ಮಾಡಬೇಕು. ಆಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಇದೆ. ಇನ್ನು ಕೋಟ್ ಫ್ರಮ್ ಮೆಮರಿ. ನೋಡಿ ಇವು ಫಿಕ್ಸ್ ಇರ್ತವೆ, ಇವೇ ಪದ್ಯಗಳನ್ನು ಪದೇ ಪದೇ ಕೇಳ್ತಾ ಇರ್ತವೆ. ಒಂದಿಷ್ಟು ಪದ್ಯ ಇದಾವೆ, ಅವನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು. ನೀವು ದ ಕ್ವಾಲಿಟಿ ದಟ್ ಟೇಕ್ಸ್ ಯು ಟಾಕ್ ಆಫ್. ನೋಡಿ ನೀವು ಕ್ವಶನ್ ಪೇಪರ್ ಇವನ್ನ ಏನೇನು ಕೊಟ್ಟಿರ್ತೀವಿಲ್ಲ ಅವನ್ನೆಲ್ಲ ನೋಡ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಕೇಳ್ತಾರೆ ಅನ್ನೋದು. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದರಲ್ಲೇ ಇರುತ್ತೆ ಆನ್ಸರ್, ಅದು ಓದಿ ನೀವು ಆರಾಮಾಗಿ ಬರೀಬಹುದು. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 8 to 10 sentences. ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ವೆರಿ ಸ್ಪಿರಿಟೆಡ್. ಸಬ್ಸ್ಟ್ಯಾನ್ಸಿಯೇಟ್. ಆರ್ ಹೌ ಡಸ್ ದ ಪೋಯಟ್ ಪೇಂಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಆಫ್ ಮದರ್ಲ್ಯಾಂಡ್ ಇನ್ ದ ಸಾಂಗ್ ಆಫ್ ಇಂಡಿಯಾ? ನೋಡಿ ನಿಮಗೆ ಪೋಯಮದ ಸಮ್ರಿ ಗೊತ್ತಿದ್ರೆ, ಸಮ್ರಿ ಯಾವುದೇ ಕ್ವಶನ್ ಕೇಳಿದ್ರು ಅದು ಸಮ್ರಿ ಬರೆದ್ಬಿಟ್ರೆ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಸಿಗ್ತವೆ. ಅದಕ್ಕೆ ಪೋಯಮದ್ದು ಶಾರ್ಟ್ ಆಗಿ ಪೋಯಮ್ ಮೀನಿಂಗ್ ಏನು, ಅದ್ರ ಸಮ್ರಿ ಏನು ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ನೀವು ಯಾವುದೇ ಕ್ವಶನ್ಗೂ ಆನ್ಸರ್ನ ಆರಾಮಾಗಿ ಬರಿಬೋದು. ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಏರ್ ಪೊಲ್ಯೂಷನ್, ಇಂಪ್ಯಾಕ್ಟ್ ಆಫ್ ಮೊಬೈಲ್ ಫೋನ್ಸ್ ಆನ್ ಚಿಲ್ಡ್ರನ್, ಚಂದ್ರಯಾನ 3. ಯಾವುದಾದ್ರ ಬಗ್ಗೆ ಒಂದು, ಇವು ಕೂಡ ಎಸ್ಸೇಜ್ ಫಿಕ್ಸ್ ಇರ್ತವೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ ಯಾವ್ಯಾವ ಎಸ್ಸೇಜ್ ಕೇಳ್ತಾರಂತೆ. ಒಂದು 10 ಎಸ್ಸೇಜ್ ಇದಾವೆ, ಅವನು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಬರಿಬೋದು. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಒಂದು ಲೆಟರ್ ರೈಟಿಂಗ್ ಇದೆ, ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ಇಲ್ಲಿ ನೋಡಿ, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್, ಖಾಸಗಿ ಪತ್ರ. ಮತ್ತು ಒಂದು ರೈಟ್ ಎ ಲೆಟರ್ ಟು ದ ಎಡಿಟರ್ ಕಂಪ್ಲೇನಿಂಗ್ ಅಬೌಟ್ ಮಾಸ್ಕಿಟೋ ಮ್ಯಾನೆಸ್ ಇನ್ ಯುವರ್ ಏರಿಯಾ. ಫಾರ್ಮ್ಯಾಟು, ಮ್ಯಾಟರ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ಯುರಸಿ ನೋಡ್ತಾರೆ. ಮತ್ತು ಮುಂದಿನ ವಿಷಯದೊಂದಿಗೆ
ಮತ್ತೊಂದು ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.